ಪೊಲಿಟಿಕಲ್ 360 ಡಿಜಿಟಲ್ ಚಾನಲ್ಗೆ ಸ್ವಾಗತ. ನಾನು ಪುಟ್ಟಪ್ಪ. ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಇವಾಗ ಒಂದು ಕ್ಷಿಪ್ರವಾದಂಥ ರಾಜಕೀಯ ಬೆಳವಣಿಗೆ ನಡೀತಾ ಇದೆ. ಹೌದು, ಮಾಜಿ ಸಚಿವ ಹಾಗೂ ಹಾಲಿ ಧಾರವಾಡ ಗ್ರಾಮೀಣ ಕ್ಷೇತ್ರದ ಶಾಸಕರಾದಂಥ ವಿನಯ್ ಕುಲಕರ್ಣಿ ಅವರಿಗೆ ಹೈಕೋರ್ಟ್ ಜಾಮೀನನ್ನು ಮಂಜೂರು ಮಾಡಿದೆ. ವಿನಯ್ ಕುಲಕರ್ಣಿ ಸೇರಿದಂತೆ 10 ಆರೋಪಿಗಳಿಗೆ ಹೈಕೋರ್ಟ್ ಜಾಮೀನನ್ನು ಮಂಜೂರು ಮಾಡಿದ್ದು 5 ಲಕ್ಷದ ಶ್ಯೂರಿಟಿ ಬಾಂಡ್ ಹಾಗೂ ಇಬ್ಬರನ್ನ ಶ್ಯೂರಿಟಿಯಾಗಿ ಕೊಡಬೇಕು ಮತ್ತು ಹೈಕೋರ್ಟ್ ಗಮನಕ್ಕೆ ತಾರದೆ ಭಾರತವನ್ನು ಬಿಟ್ಟು ಎಲ್ಲೂ ಹೋಗುವಂತಿಲ್ಲ, ಈ ಒಂದು ಷರತ್ತುಗಳನ್ನು ಹಾಕಿ ಅವರಿಗೆ ಜಾಮೀನನ್ನು ನೀಡಿದೆ. ಅವರಿಗೆ ಜಿಲ್ಲಾ ಪಂಚಾಯತಿಯ ಮಾಜಿ ಸದಸ್ಯ ಯೋಗೇಶ್ ಗೌಡ ಅವರ ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಪ್ರಕಟವಾಗಿತ್ತು. ಆ ಒಂದು ಶಿಕ್ಷೆಯನ್ನು ಅಮಾನತಿನಲ್ಲಿ ಇಟ್ಟು ಈ ಒಂದು ತೀರ್ಪನ್ನು ಕೊಡಲಾಗಿದೆ. ಈ ತೀರ್ಪಿನ ಅನ್ವಯದಂತೆ ಅವರ ಶಾಸಕ ಸ್ಥಾನವೂ ಸಹ ಈಗ ಹಾಗೆಯೇ ಉಳ್ಕೊಳ್ತಿದೆ. ಈ 1 ತಿಂಗಳ ಮುಂಚೆ ನಾವು ಧಾರವಾಡಕ್ಕೆ ಪ್ರಯಾಣವನ್ನು ಬೆಳೆಸಿದ್ವಿ. ಧಾರವಾಡ ಹಾಗೂ ಚಿತ್ರದುರ್ಗದಲ್ಲಿ ಬೈ ಎಲೆಕ್ಷನ್ ಬರುವಂಥ ಸಾಧ್ಯತೆಗಳಿದೆ ಹಾಗೂ ಆ ಭಾಗದ ಜನ ಏನು ಹೇಳ್ತಾರೆ ಅನ್ನೋ ಒಂದು ಅಭಿಪ್ರಾಯವನ್ನು ಕೇಳೋದಕ್ಕೆ ಪೊಲಿಟಿಕಲ್ 360 ಗ್ರೌಂಡ್ ರಿಪೋರ್ಟ್ಗಾಗಿ ಧಾರವಾಡ ಗ್ರಾಮೀಣ ಕ್ಷೇತ್ರಕ್ಕೆ ಹೋಗಿತ್ತು. ಆ ಭಾಗದಲ್ಲಿ ನಾವು ಗ್ರೌಂಡ್ ರಿಪೋರ್ಟನ್ನು ಮಾಡುವಂಥ ಸಂದರ್ಭದಲ್ಲಿ ಆ ಭಾಗದ ಅಷ್ಟೂ ಜನರು ಹೇಳಿದ್ದು ಅವರ ಅಭಿವೃದ್ಧಿಯ ಕೆಲಸವನ್ನು ಮಾಡಿದರು. ಈ ಪ್ರಕರಣವನ್ನು ಸೈಡ್ಗಿಟ್ಟು ಮಾತನಾಡೋಣ ಅನ್ನೋ ಒಂದು ಅಭಿಪ್ರಾಯಗಳನ್ನು ಆ ಭಾಗದ ಜನರು ವ್ಯಕ್ತಪಡಿಸಿದರು. ಆ ಸಂದರ್ಭದಲ್ಲಿ ನಮಗೆ ಅನಿಸಿದ್ದು, ಈ ಭಾಗದಲ್ಲಿ ಉಪಚುನಾವಣೆ ಬಂದರೆ ಅವರ ಕುಟುಂಬಸ್ಥರಿಗೆ ಟಿಕೆಟ್ ಕೊಡಬಹುದು, ಅವರೇ ಗೆಲ್ಲಬಹುದು ಅನ್ನೋ ಅಭಿಪ್ರಾಯ ಆ ಒಂದು ವಾತಾವರಣದಲ್ಲಿ ನಿರ್ಮಾಣ ಆಗಿತ್ತು. ಅದೆಲ್ಲವನ್ನು ಮೀರಿ ಆ ಒಂದು ಕ್ಷೇತ್ರದಲ್ಲಿ ಉಪಚುನಾವಣೆಯೇ ಬಾರದಂತೆ ಈಗ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೌದು, ಈಗ ಅವರಿಗೆ ಜಾಮೀನು ಸಿಕ್ಕಿರುವ ಹಿನ್ನೆಲೆಯಲ್ಲಿ ವಿನಯ್ ಕುಲಕರ್ಣಿ ಅವರ ಶಾಸಕ ಸ್ಥಾನವು ಹಾಗೆ ಉಳ್ಕೊಳ್ಳುತ್ತೆ. ಹಾಗೆ ಉಳ್ಕೊಳ್ಳೋದ್ರಿಂದ ಅಲ್ಲಿ ಉಪಚುನಾವಣೆ ಬರುವಂಥ ಯಾವುದೇ ಅನಿವಾರ್ಯತೆ ಸೃಷ್ಟಿಯಾಗೋದಿಲ್ಲ. ಉಪಚುನಾವಣೆ ಬರದೇ ಇದ್ದರೆ ಆ ಭಾಗದಲ್ಲಿ ಅವರ ಅಭಿವೃದ್ಧಿ ಕೆಲಸಗಳು ಮತ್ತೆ ಮುಂದುವರಿಯುವಂಥ ಸಾಧ್ಯತೆಗಳಿರುತ್ತೆ. ಯೋಗೇಶ್ ಗೌಡ ಅವರ ಕೊಲೆ ಪ್ರಕರಣದಲ್ಲಿ ಈಗಾಗಲೇ 3 ಬಾರಿ ಜೈಲಿಗೆ ಹೋಗಿ ಬಂದಿರುವಂಥ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರು ಈ ಬಾರಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿ ಅಪರಾಧಿಯಾಗಿ ಅವರು ಜೈಲಿಗೆ ಹೋಗಿದ್ರು. ಈಗ ಅವರಿಗೆ ಸಿಕ್ಕಿರುವಂಥ ಹೈಕೋರ್ಟ್ನ ಜಾಮೀನಿನಿಂದಾಗಿ ಅಪರಾಧಿ ಆಗಿದ್ರೂ ಸಹ ಅವರಿಗೆ ಜಾಮೀನು ಸಿಕ್ಕಿರೋದು ಆ ಭಾಗದ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ ಹಾಗೂ ಕರ್ನಾಟಕದ ರಾಜಕೀಯ ವಲಯದಲ್ಲೂ ಸಹ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ. ಕಳೆದ ಬಾರಿಯೂ ಸಹ ಸಚಿವ ಸಂಪುಟ ವಿಸ್ತರಣೆ ಆಗುವಂಥ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋ ಬಗ್ಗೆಯೂ ಸಹ ಚರ್ಚೆಗಳು ಶುರುವಾಗಿತ್ತು. ಆ ಸಂದರ್ಭದಲ್ಲಿ ಅವರ ತೀರ್ಪಿನ ಆದೇಶ ಬಂದು ಅವರು ಜೈಲಿಗೆ ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಇದೀಗ 2ನೇ ಹಂತದ ಸಚಿವ ಸ್ಥಾನದ ಪಟ್ಟಿ ಸಹ ಫೈನಲ್ ಆಗಿದೆ. ಇನ್ನೇನು ಕೆಲವೇ ದಿನಗಳಲ್ಲೇ ಆ ಹೆಸರುಗಳು ಸಹ ಘೋಷಣೆ ಆಗುತ್ತೆ. ಈ ಸಂದರ್ಭದಲ್ಲಿ ಅವರು ಹೊರಗಡೆ ಬಂದಿರುವಂಥದ್ದು ರಾಜಕೀಯ ವಲಯದಲ್ಲಿ ಚರ್ಚೆಗಳನ್ನು ಹುಟ್ಟು ಹಾಕೋದಕ್ಕೆ ಕಾರಣವಾಗಿದೆ. ಇದು ಎಷ್ಟರ ಮಟ್ಟಿಗೆ ಅವರ ರಾಜಕೀಯ ಜೀವನದ ಮೇಲೆ ಮತ್ತು ಅವರ ಕ್ಷೇತ್ರದ ಅಭಿವೃದ್ಧಿಯ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗತ್ತೆ. ಆದರೆ ಸದ್ಯಕ್ಕೆ ಒಂದಂತೂ ಸ್ಪಷ್ಟವಾಯಿತು, ಧಾರವಾಡ ಗ್ರಾಮೀಣ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾದಂಥ ಉಪಚುನಾವಣೆ ಬರೋದಿಲ್ಲ. ಯಾಕೆಂದರೆ ಹಾಲಿ ಶಾಸಕರಾಗಿರುವಂಥ ವಿನಯ್ ಕುಲಕರ್ಣಿ ಅವರು ತಮ್ಮ ಶಾಸಕ ಸ್ಥಾನವನ್ನು ಉಳಿಸ್ಕೊಂಡಿದ್ದಾರೆ. ಜೈಲಿನಿಂದ ಅವರು ನಾಳೆ ಅಥವಾ ನಾಳಿದ್ದು ಬಿಡುಗಡೆ ಆಗ್ಬೋದು. ಬಿಡುಗಡೆ ಆಗೋಂಥ ಸಂದರ್ಭದಲ್ಲಿ ಮತ್ತು ಹೈಕೋರ್ಟ್ ಈ ಸಂದರ್ಭದಲ್ಲಿ ಒಂದು ಮಾತನ್ನು ಸಹ ಹೇಳಿದ್ದೆ. ಕಳೆದ ಬಾರಿ ಕೊಟ್ಟಂಥ ತೀರ್ಪಿನಲ್ಲಿ ಅವರು ಧಾರವಾಡದ ಗ್ರಾಮೀಣ ಕ್ಷೇತ್ರಕ್ಕೆ ಹೋಗುವಂತಿಲ್ಲ, ನೀವಲ್ಲಿ ಹೋದರೆ ಜನರ ಮೇಲೆ ಇನ್ಫ್ಲೂಯೆನ್ಸ್ ಆಗುತ್ತೆ, ಅದು ಮತಗಳಾಗಿ ಪರಿವರ್ತನೆ ಆಗುವಂಥ ಸಾಧ್ಯತೆಗಳಿರುತ್ತೆ ಅಂತ ಹೇಳಿದರು. ಅವರು ಧಾರವಾಡ ಕ್ಷೇತ್ರಕ್ಕೆ ಹೋಗದೇನೆ ಅವರ ಪತ್ನಿ ಮತ್ತು ಮಗಳನ್ನು ಬಿಟ್ಟು ಪ್ರಚಾರವನ್ನು ಮಾಡಿ ಚುನಾವಣೆಯಲ್ಲಿ ಗೆದ್ದಿದ್ರು. ಇದೀಗ ಕೋರ್ಟ್ ಧಾರವಾಡ ಪ್ರವೇಶ ಮಾಡೋದಕ್ಕೂ ಸಹ ಅನುಮತಿಯನ್ನು ನೀಡಿರುವಂಥದ್ದು ಅವರಿಗೆ ರಾಜಕೀಯವಾಗಿ ಒಂದು ದೊಡ್ಡ ಗೆಲುವನ್ನೇ ಕೊಟ್ಟಂತಾಗಿದೆ. ಆದರೆ ವಿನಯ್ ಕುಲಕರ್ಣಿ ಅವರ ಕೇಸು ಇಲ್ಲಿಗೆ ಮುಗ್ದಿಲ್ಲ. ಅವರು ಅಪರಾಧಿಯಾಗಿದ್ದಾರೆ. ಸದ್ಯಕ್ಕೆ ಅವರಿಗೆ ಜಾಮೀನು ಸಿಕ್ಕಿದೆ. ಆ ಒಂದು ತೀರ್ಪಿನಲ್ಲಿ ಈಗ ಅವರು ದೋಷಿ ಆಗಿರೋದ್ರಿಂದ ಆ ದೋಷ ಮುಕ್ತ ಯಾವಾಗ ಆಗ್ತಾರೆ ಅನ್ನೋದು ಮುಂದಿನ ಹಂತದ ವಿಚಾರಣೆಗಳಲ್ಲಿ, ಮುಂದಿನ ಹಂತದ ನ್ಯಾಯಾಲಯದ ತೀರ್ಪುಗಳಲ್ಲಿ ಗೊತ್ತಾಗುತ್ತೆ. ಅಲ್ಲಿಯವರೆಗೂ ಸಹ ಧಾರವಾಡ ಕ್ಷೇತ್ರದಲ್ಲಿ ಸದ್ಯಕ್ಕೆ ಅವರೇ ಹಾಲಿ ಶಾಸಕರಾಗಿರ್ತಾರೆ. ಇದು ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಒಂದು ಹಂತಕ್ಕೆ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗ್ತಾ ಇದೆ ಹಾಗೂ ಇತಿಹಾಸದಲ್ಲೂ ಸಹ ದಾಖಲಾಗುವಂಥ ವಿಚಾರವೇ ಸರಿ. ಯಾಕೆಂದರೆ ಒಬ್ಬ ಹಾಲಿ ಶಾಸಕ, ಒಬ್ಬ ಮಾಜಿ ಮಂತ್ರಿ ಮೇಲೆ ಇದ್ದಂಥ ಆರೋಪ ಕೋರ್ಟ್ನಲ್ಲಿ ಸಾಬೀತಾಗುತ್ತೆ ಮತ್ತು ಅವರಿಗೆ ಜೀವಾವಧಿ ಶಿಕ್ಷೆ ಆಗುತ್ತೆ. ಜೀವಾವಧಿ ಶಿಕ್ಷೆಗೂ ಸಹ 5 ಲಕ್ಷದ ಶ್ಯೂರಿಟಿಯ ಬಾಂಡನ್ನು ಕೊಟ್ಟು ಹಾಗೂ ಷರತ್ತುಗಳನ್ನು ಹಾಕಿಸಿಕೊಂಡು ಬೈಲು ಸಹ ಸಿಗುತ್ತೆ ಅನ್ನೋದಾದರೆ ಇದು ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಇದು BJPಯವರು ಇದನ್ನು ಯಾವ ರೀತಿ ಸ್ವೀಕಾರ ಮಾಡ್ತಾರೆ, ಕಾಂಗ್ರೆಸ್ನವರು ಇದನ್ನು ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ತಾರೆ ಹಾಗೂ ಆ ಕ್ಷೇತ್ರದ ಜನ ಈಗ ವಿನಯ್ ಕುಲಕರ್ಣಿ ಅವರ ಬಗ್ಗೆ ಯಾವ ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೆ ಹಾಗೂ ಮುಂದಿನ ಚುನಾವಣೆ ಮೇಲೆ ಇದು ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ನಾವೆಲ್ಲರೂ ಸಹ ಕಾದು ನೋಡಬೇಕಾಗುತ್ತೆ. ಮತ್ತಷ್ಟು ಪೊಲಿಟಿಕಲ್ ಸುದ್ದಿಗಾಗಿ ಪೊಲಿಟಿಕಲ್ 360 ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಪೇಜ್ಗಳನ್ನು ಫಾಲೋ ಮಾಡಿ ಹಾಗೂ ನಮ್ಮ ಮ್ಯಾಗಝಿನ್ಗೆ ಚಂದಾದಾರರಾಗುವ ಮುಖಾಂತರ ಎಲ್ಲ ರಾಜಕೀಯ ಸುದ್ದಿಗಳನ್ನು ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ.